ಕರ್ನಾಟಕ ಜನಪರ ಹೋರಾಟ ಸಮಿತಿಯ ಅಂಗವಾಗಿ ಈ ದಿನ ಅಸ್ತಿಕೇರಿ ಮಠಕ್ಕೆ ನನ್ನನ್ನು ಆಹ್ವಾನ ಕೊಟ್ಟು ಬರಮಾಡಿಕೊಂಡು ಸನ್ಮಾನ ಮಾಡಿದ್ದೀರಿ. ಆ ಸನ್ಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಈ ಸನ್ಮಾನವನ್ನು ಪರಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ನಾನು ಅವರ ಪಾದ ಕಮಲಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ, ಮೊದಲಿಗೆ ನಂತರ ನಮ್ಮ ಇಲ್ಲಿ ಆಗಮಿಸಿರ್ತಕ್ಕಂಥ ತಾವುಗಳೆಲ್ಲರೂ ಆಗಮಿಸಿದ್ದಾರೆ. ಭಾಳ ಸಂತೋಷ. ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋ ಒಂದು ಕೆಚ್ಚೆದೆ ನಿಮ್ಮಲ್ಲಿದೆ. ಅದಕ್ಕೆಲ್ಲರೂ ಆಗಮಿಸಿದ್ದೀರಿ, ಭಾಳ ಸಂತೋಷ. ಈ ಕಾರ್ಯಕ್ರಮದ ರೂವಾರಿಯಾದ ಜಿ ನಾಗರಾಜ್ ಅವರು ಆಗಮಿಸಿದ್ದಾರೆ, ಅಧ್ಯಕ್ಷರು. ಅವರು ನಾನು ಚಿಕ್ಕನಿಂದಲೂ ನೋಡಿದ್ದೀನಿ, ನಮ್ಮ ಮನೆ ಪಕ್ಕದವರೇ ಹೋರಾಟ ಮಾಡ್ತಾನೇ ಇರ್ತಾರೆ. ಆದರೆ ಅದು ಕೊನೆಗೊಳ್ಳಲ್ಲ. ಯಾಕಂತೇಳಿದ್ರೆ ಅವರಿಗೆ ಜನ ಬೆಂಬಲ ಇರೋದಿಲ್ಲ, ಹಣದ ಬೆಂಬಲನೂ ಇರೋದಿಲ್ಲ. ಯಾಕಂದರೆ ಈಗ ನೋಡಿ, ಇನ್ನದು ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ. ಈಗ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಒಂದು 25-30 ಸಾವಿರ ಬೇಕೇ ಬೇಕು, ಮಾಡಬೇಕು. ಒಂದು 15 ಜನ ನಿರ್ದೇಶಕರು, ಅಧ್ಯಕ್ಷರು, ಖಜಾಂಚಿ, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಇವೆಲ್ಲ ಮಾಡ್ಕೋಬೇಕು. ಅವೆಲ್ಲ ಮಾಡ್ಕೊಂಡು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅದಕ್ಕೊಂದು ಬೆಲೆ ಇರುತ್ತೆ, ತೂಕ ಇರುತ್ತೆ. ಈಗ ಅದರ ಬಗ್ಗೆ ಶ್ರೀನಿವಾಸರವರು ಹೇಳಿದ್ದಾರೆ. ಅವರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಆಗುತ್ತೆ ಮುಂದೆ ಅನ್ನೋ ಅಭಿಪ್ರಾಯನ ತಿಳಿಸಿದ್ದಾರೆ. ಶ್ರೀನಿವಾಸ್ ಅವರು ಸಹ ನಮ್ಮ ಸ್ನೇಹಿತರೆ, ಜೊತೆಗೆ SLC ವರೆಗೂ ನಾವು ಜೊತೆಯಲ್ಲೇ ಓದಿದವರು. ಅವರು ನಾನು ಯಾವ ರೀತಿ ಇಲ್ಲಿದ್ದಾಗ, ನಾನು ಯಜಮಾನರಾಗಿದ್ದಾಗಲೂ ಸಹ ನಾನು ಎಲ್ಲ ಕೆಲಸಗಳನ್ನು ನಾನು ಶ್ರದ್ಧೆಯಿಂದೇ ಮಾಡ್ತಾಯಿದ್ದಿದ್ದು. ಅದೇ ರೀತಿ ನಾನು ಮೈಸೂರಿಗೆ ಹೋದ್ಮೇಲೂ ನಾನು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದೆ, ಅಲ್ಲಿ ಹೋರಾಟ ಮಾಡಿದೆ. ನಮ್ಮ ಒಬ್ಬರು ಕಾಂಟ್ರಾಕ್ಟ್ದಾರರು ಅವರು ನಂದೇ ಜಾಗ ಅಂತೇಳಿ ಸೈಟನ್ನು ಕೊಡಿ 2ನೇ ಹಂತನ ಮಾಡೋಕ್ಕಾಗದೇ ಇದ್ದ ಪಕ್ಷದಲ್ಲಿ ನಾನು ಹೋರಾಟ ಮಾಡಿ ಕೊನೆಗೆ ನಾನೇ ಎಲ್ಲ ಊರುಗಳಿಗೋಗಿ ಸೈನ್ ಮಾಡಿಸಿ ಅಲ್ಲಿ ತಗೊಂಬಂದು JR ಕೊಟ್ಟು ಅದನ್ನು ವ್ಯವಸ್ಥೆ ಮಾಡಿ ಒಂದು ಎಲ್ಲರಿಗೂ ಸೈಟ್ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ವ್ಯವಸ್ಥೆ ಮಾಡಿದೆ. ಅದೇ ಥರ ನಮ್ಮ ಶ್ರೀನಿವಾಸರಾವು ಸಹ ಪ್ರಧಾನ ಕಾರ್ಯದರ್ಶಿಗಳು ಸಂಘದಲ್ಲಿ, ಅವರು ಸಹ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ತಲಕಾಡಿನಲ್ಲಿ ಏನು ಕೇಳ್ತಾರೆ, ಮೂಲಭೂತ ಸೌಕರ್ಯ ಕೇಳ್ತಾರೆ. ನೀರಿಲ್ಲ, ನೀರಿನ ವ್ಯವಸ್ಥೆ ಮಾಡಬೇಕು. ಚರಂಡಿಲಿ ಕಸ ಇದೆ, ಕಟ್ಕೊಂಡಿದೆ, ಅದನ್ನು ರೆಡಿ ಮಾಡಿಸ್ಬೇಕು. ರೋಡ್ ಇಲ್ಲ, ರೋಡ್ಗೆ ವ್ಯವಸ್ಥೆ ಏನೀಗ ಹೇಳ್ತಾ ಇದ್ದಾರೆ, ಬಸ್ ಬರಬೇಕು. ವೃದ್ಧಾಪ್ಯದಲ್ಲಿ ಓಡಾಡ್ತಕ್ಕಂಥವ್ರಿಗೆ ಸಹಕಾರ ಮಾಡಬೇಕು. ಇದೆಲ್ಲ ಮಾಡುವಂಥ ಸಂಘ ಜನೋಪಕಾರಿ ಸಂಘದಲ್ಲಿ. ಅದೇ ಥರ ಜನರ ಉಪಯೋಗಕ್ಕಾಗಿ ಮಾಡುವ ಸಂಘವನ್ನು ನಾವು ಜನರ ಹಿತಕ್ಕಾಗಿ ಅಂತ ಹೇಳ್ತೀವಿ. ಹಾಗೆ ಮಕ್ಕಳಿಗೆ, ನಿಮ್ಮ ಮಕ್ಕಳು ಅಂತಂದರೆ ನೀವೆಲ್ಲ ಮಕ್ಕಳಾಗಿ ಮೊಮ್ಮಕ್ಕಳಿದ್ದಾರೆ, ಆ ಮೊಮ್ಮಕ್ಕಳಿಗೆ ನೀವು ವಿದ್ಯೆ ಕಲಿಸಿ, ಸ್ಕೂಲ್ಗೆ ಕರೆಕ್ಟಾಗಿ ಕಳಿಸ್ಕೊಡಿ. ಹೋಗ್ಲಿಲ್ವಾ ನೀವೇ ಕರ್ಕೊಂಡೋಗಿ ಬಿಡಿ, ಅವ್ರಿಗೆ ಸಹಾಯ ಮಾಡಿ. ಮಕ್ಕಳಿಗೆ ಯಾರು ಬಡವ್ರ ಮಕ್ಕಳು ಇದ್ದರೆ ಹೇಳಿ, ಅವರಿಗೆ ಪುಸ್ತಕ, ಪೆನ್ನು, ಬಟ್ಟೆ ಕೊಡೋಣ, ವ್ಯವಸ್ಥೆ ಮಾಡಿ. ಇದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಅವರು ಉನ್ನತ ಸ್ಥಾನಕ್ಕೆ ಏರ್ತಾರೆ. ಉನ್ನತ ಸ್ಥಾನಕ್ಕೆ ಏರಿದಾಗ ಆಟೋಮೆಟಿಕ್ಕಾಗಿ ಅವ್ರ ಕುಟುಂಬ, ಅವ್ರ ಊರು, ಅವ್ರ ತಾಲೂಕು, ಜಿಲ್ಲೆಗೆ ಹೆಸರು ಬಂದೇ ಬರುತ್ತೆ. ಈ ಥರ ಸತ್ಯವಾದನ್ನು ನಾವು ಹೀಗೆ ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ. ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು. ಈ ಸಂಘ ಆಗಲಿ, ದಪ್ಪದಾಗಲಿ, ದೊಡ್ಡದಾಗಲಿ, ನಾವು ಮಾಡೋ ಕೆಲಸದ ಮೇಲೆ ಪ್ರೀತಿ ವಿಶ್ವಾಸ ಇರಬೇಕು. ಈಗ ಜವಾನಿಂದ ದಿವಾನವರೆಗೂ ಕೆಲಸ ಇದ್ದೇ ಇರುತ್ತೆ. ಆ ಕೆಲಸಗಳನ್ನು ನಾನು ಆ ಥರ ಇಲ್ಲ. ನಾವು ಮಾಡೋ ಕೆಲಸದಲ್ಲಿ ಪ್ರೀತಿ ವಿಶ್ವಾಸ ಇಟ್ಟು ಕೆಲಸ ಮಾಡಿದಾಗ ನಾವು ಅದರ ಸಾರ್ಥಕತೆಯನ್ನು ಮೆರಿಬೋದು, ಗುರಿ ಮುಟ್ಬೋದು ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಇಷ್ಟು ಮಾತಾಡೋಕ್ಕೂ ಅವಕಾಶ ಮಾಡಿಕೊಟ್ಟಂಥ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಯವರು